ನಮಸ್ಕಾರ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ಸಾಕಷ್ಟು ಕಾವ್ಯದ ಬಗ್ಗೆ, ಸಾಹಿತ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇವತ್ತು ನಾನು ಸಣ್ಣ ಕಥೆಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಒಂದು ಕನಕದಾಸರ ಸೂಕ್ತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ, ಕೆಸರೊಳು ತಾವರೆ ಪುಟ್ಟಲು ಅದ ತಂದು ಬಿಸಜ ನಾಭನಿಗೆ ಅರ್ಪಿಸಲಿಲ್ಲವೇ? ಕೆಸರೊಳು ತಾವರೆ ಪುಟ್ಟಲು ಅದ ತಂದು ಬಿಸಜನಾಭನಿಗೆ ಅರ್ಪಿಸಲಿಲ್ಲವೇ? ಹಸುವಿನ ಮಾಂಸದೊಳೋತ್ಪತ್ತಿ ಕ್ಷೀರವು ವಸುದೆಯೊಳಗೆ ಭೂಸುರರುಣಲಿಲ್ಲವೇ? ಮೃಗಗಳ ಮೈಯಲ್ಲಿ ಪುಟ್ಟಿದ ಕಸ್ತೂರಿ ತೆಗೆದು ಪೂಸುವರು ಭೂಸುರರೆಲ್ಲರು. ಬಗೆಯಿಂದ ನಾರಾಯಣನ್ಯಾವ ಕುಲದವನು, ಅಜವಲ್ಲಭನ್ಯಾತರ ಕುಲದವನು. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳು ಕುಲ ಪೇಳಿರಯ್ಯ. ಆತ್ಮಕ ನೆಲೆಯಾದಿ ಕೇಶವ ಆತನ ನುಡಿದ ಮೇಲೆ ಯಾತರ ಕುಲವಯ್ಯ ಅಂತಂತೇಳಿ ಕುಲವೆಂದು ಒಡೆದಾಡುತ್ತಿಹರು. ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ? ಕೆಸರಳು ತಾವರೆ ಪುಟ್ಟಲು ಅದ ತಂದು ಬಿಸಜನಾಭನಿಗೆ ಅರ್ಪಿಸಲಿಲ್ಲವೇ? ಹಸುವಿನ ಮಾಂಸದೊಳುತ್ಪತ್ತಿ ಕ್ಷೀರವು ವಸದೆಯೊಳಗೆ ಭೂಸುರರು ಉಣಲಿಲ್ಲವೇ? ಮೃಗಗಳ ಮೈಯಲ್ಲಿ ಪುಟ್ಟಿದ ಕಸ್ತೂರಿ ತೆಗೆದು ಪೂಸುವರು ಭೂಸುರರೆಲ್ಲರು. ಬಗೆಯಿಂದ ನಾರಾಯಣನ್ಯಾವ ಕುಲದವನು, ಅಜವಲ್ಲಭನ್ಯಾತರ ಕುಲದವನು. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳು ಕುಲ ಪೇಳಿರಯ್ಯ. ಅಂತರಾತ್ಮ ನೆಲೆಯಾದಿ ಕೇಶವ ಆತ ನುಡಿದ ಮೇಲೆ ಯಾತರ ಕುಲವಯ್ಯ. ನಮ್ಮ ಕನಕದಾಸರು ಒಳ್ಳೆ ಒಂದು ಪದ್ಯವನ್ನು ಬರೆದು ಬಿಟ್ಟು ಹೋಗಿದ್ದಾರೆ. ಅದನ್ನು ಓದಿ ಅರ್ಥವನ್ನು ಗ್ರಹಿಸ್ರಿ. ಕುಲ ನನ್ನ ಕುಲ, ನಿನ್ನ ಕುಲ, ಆ ಕುಲ, ಈ ಜಾತಿ ಆ ಜಾತಿ ಹೊಡೆದಾಡ್ತೀರಿ. ಕೆಸರಳು ಹುಟ್ಟಿದ ತಾವರಿಗೆ ಕುಲ ಇದೆಯಾ? ಅದಕ್ಕೆ ಪರಮಾತ್ಮನಿಗೆ ಅರ್ಪಿಸ್ತಾ ಇಲ್ವೇ? ಮಾಂಸದಳು ಉತ್ಪತ್ತಿಯಾಗುವ ಕ್ಷೀರ ಎಲ್ಲಿದೆ ಕುಲ? ಮೃಗಗಳ ಮೈಯಲ್ಲಿ ಹುಟ್ಟಿದ ಕಸ್ತೂರಿ ಆ ಭೂಸುರರುಣಲಿಲ್ಲವೇ? ದೇವತೆಗಳೊಂದಿಗೆ ಅರ್ಪಿಸಲಿಲ್ಲವೇ? ನಾರಾಯಣಂದು ಯಾವ ಕುಲ? ಎಲ್ಲ ಒಂದು ರಿಸರ್ವ್ ಮಾಡ್ಕೊಂಡು ಇದು ನನ್ನ ಕುಲ, ನನ್ನ ಜಾತಿ ಯಾಕೆ ಹೊಡೆದಾಡ್ತೀರಿ? ಯಾವ ಜಾತಿ ಇಲ್ಲ, ಕುಲವೂ ಇಲ್ಲ. ನಮಸ್ಕಾರ. ಇಷ್ಟು ಹೇಳುತ್ತಾ ಕನಕದಾಸರ ಸೂಕ್ತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ, ನಾನು ಈ ಸಾಹಿತ್ಯದ ಪ್ರಕಾರಗಳಲ್ಲಿ ಸಣ್ಣ ಕಥೆಗಳು ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಅಂತಂತೇಳಿ ತೀರ್ಮಾನ ಮಾಡ್ಕೊಂಡು ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಈ ಸಣ್ಣ ಕಥೆಗಳು ಜನಪ್ರಿಯತೆಯನ್ನು ಗಳಿಸಿವೆ. ಅನೇಕ ಕ್ರಾಂತಿಗಳ ಮೂಲಕ ಸಮಯದ ಅಭಾವದಿಂದ ದೀರ್ಘವಾದ ಮಹಾಕಾವ್ಯಗಳು, ಕಾದಂಬರಿ, ದೊಡ್ಡ ದೊಡ್ಡ ಕಾವ್ಯಗಳನ್ನು ಓದುವ ಬದಲು ಈ ನಮ್ಮ ಜನಗಳು ಈ ಸಣ್ಣ ಕಥೆಗಳನ್ನು ಹೆಚ್ಚಿಗೆ ಇಷ್ಟಪಡುತ್ತಾರೆ. ಎಡ್ಗರ್ ಅಲನ್ ಹೇಳುವಂತೆ, ಇಂಗ್ಲಿಷ್ ಕವಿ, ಸಣ್ಣ ಕಥೆ ಓದಿ ಮುಗಿಸಲು ಅರ್ಧ ಗಂಟೆಯನ್ನು ಹಿಡಿಯುತ್ತದೆ. 1 ಗಂಟೆಗೆ ಬೇಕಾಗುವ ಗದ್ಯ ಕಥನ ಒಂದೇ ಸಲಕ್ಕೆ ಓದಿ ಮುಗಿಸುವಂಥ ನಿಜವಾದದ್ದು ಸಣ್ಣ ಕಥೆ. ಈ ಸಣ್ಣ ಕಥೆ ಕಾದಂಬರಿಯಿಂದ ಬೇರ್ಪಟ್ಟ ಸಾಹಿತ್ಯದ ಪ್ರಕಾರ. ಜನಗಳಿಗೆ ತಾಳ್ಮೆ ಇಲ್ಲ, ಕಾದಂಬರಿ ಓದೋಕ್ಕಾಗೋದಿಲ್ಲ, ಕವನ ಓದೋಕ್ಕಾಗೋದಿಲ್ಲ. ಈ ಸಣ್ಣ ಕಥೆಗಳನ್ನು ಭಾಳ ಜನ ಇಷ್ಟಪಡ್ತಾರೆ. ಈ ಸಣ್ಣ ಕಥೆಗಳನ್ನು ಬೇಗ ಓದಿ ಮುಗಿಸ್ಬೋದಲ್ಲ ಅಂತಂತೇಳಿ ಇವನು ಬೇಗನೆ ಮನಕ್ಕೆ ಮುಟ್ಟಿಸುವಂತಹ ಕೆಲಸ ಈ ಸಣ್ಣ ಕಥೆ ಮಾಡುತ್ತದೆ. ಕಾದಂಬರಿ ಮಾಡೋಕ್ಕಾಗಲ್ಲ.
ಈ ಕಾದಂಬರಿ ಅನ್ನೋದು ಮೆರವಣಿಗೆ ಹೊರಟ ದೊಡ್ಡ ಒಂದು ಜಾತ್ರೆ ಇದ್ದಂಗೆ. ಉನ್ನತ ಈ ಕನ್ನಡ ಕಥಾ ಜಗತ್ತಿಗೆ ವಿಶೇಷ ಕಾಳಜಿ ಹೊತ್ತು ಐತಿಹಾಸಿಕ, ಸಾಮಾಜಿಕ, ವೈಜ್ಞಾನಿಕ ಮುಂತಾದ ವಸ್ತುವನ್ನು ಕುರಿತು ಈ ಸಣ್ಣ ಕಥೆಗಳು ಹೆಚ್ಚಿನ ಪರಿಣಾಮ ಬೀರಬಲ್ಲದು ಎಂಬುದನ್ನು ನಾವು ಮನಗಾಣಬೇಕು. ಕನ್ನಡದಲ್ಲಿ ಮಂಗೇಶರಾಯರ ಕಮಲಾಪುರದ ಹೋಟೆಲ್ ಅಂತ ಅನ್ನುವ ಒಂದು ಸಣ್ಣ ಕತೆ, ಮಾಸ್ತಿಯವರ ವೆಂಕಣ್ಣನ ಹೆಂಡತಿ ಅನ್ನೋದು ಒಂದು ಕತೆ, ಕುವೆಂಪು ಅವರ ಧನ್ವಂತರಿ ಚಿಕಿತ್ಸೆ ಎಂಬುದೊಂದು ಸಣ್ಣ ಕತೆ, ಅನಂತ ಮೂರ್ತಿಯವರದು ಮೌನಿ, ಬರಗೂರು ರಾಮಚಂದ್ರಪ್ಪನ ಕಪ್ಪು ನೆಲ ಕೆಂಪು ಕಾಲು. ಇವೆಲ್ಲ ಕವಿಗಳ ಆದರೆ ಕಥನಕಾರರು. ಇವರೆಲ್ಲ ಕಥೆನೂ ಬರೆದರೆ, ಕವನನೂ ಬರೆದರೆ, ಕಾದಂಬರಿನೂ ಬರೆದರೆ. ಆದರೆ ಇವೆಲ್ಲರಿಗಿನ್ನ ಕತೆ, ಈ ಸಣ್ಣ ಕಥೆಗಳು ಜನಗಳಿಗೆ ಬೇಗನೆ ಮನ ಮುಟ್ಟುವಂಥ ವಸ್ತುವಾಗಿದೆ. ಹಾಗಾಗಿ ಈ ಸಣ್ಣ ಕಥೆಗಳ ಭಾರತೀಯ ಪರಂಪರೆಯಲ್ಲಿ ಕೂಡ ನೆಲೆ ನಿಂತು ಜನಗಳ ಮನಸ್ಸನ್ನು ಗೆದ್ದಿದೆ ಎನ್ನುವುದನ್ನು ನಾವು ತಿಳಿಯಬೇಕಾಗುತ್ತದೆ. 10ನೇ ಶತಮಾನದಲ್ಲಿ ಶಿವಕೋಟ್ಯಾಚಾರ್ಯರು ಎಂಬ ಮಹಾಕವಿಗಳು ಒಡ್ಡಾರಾಧನೆ ಕನ್ನಡದ ಅತ್ಯಂತ ಪ್ರಾಚೀನ ಗದ್ಯ ಕಥನಗಳ ಸಂಕಲನವನ್ನು ಹೊರತಂದರು 10ನೇ ಶತಮಾನದಲ್ಲಿ. ದುರ್ಗಸಿಂಹನ ಪಂಚತಂತ್ರ 11ನೇ ಶತಮಾನದಲ್ಲಿ ಬಂತು. ದುರ್ಗಸಿಂಹನ ಪಂಚತಂತ್ರ ಕಥೆಗಳು ಕೇಳಿದಿರಲ್ಲ ನೀವು. ಎಲ್ಲರಿಗೂ ಇಷ್ಟವಾಗುವಂಥ ಕಥೆಗಳು 10ನೇ ಶತಮಾನಕ್ಕೆ ಕಾಲಿಟ್ವು. ಅಲ್ಲ 11ನೇ ಶತಮಾನಕ್ಕೆ ಬಂತು ಪಂಚತಂತ್ರ ಕಥೆಗಳು. ಗದ್ಯ ಕಥನಗಳು ಒಡ್ಡರಾಧನೆ ಶಿವಕೋಟ್ಯಾಚಾರ್ಯರದು 10ನೇ ಶತಮಾನಕ್ಕೆ ಬಂತು. 12ನೇ ಶತಮಾನದ ನಯಸೇನನ ಧರ್ಮ ಮಹತ್ವದ ಒಂದು ಕಥೆಗಳು ಅಲ್ಲಿ ಸಂಕಲನ ಹೊರಗಡೆ ಬಂತು 12ನೇ ಶತಮಾನಕ್ಕೆ. ನಯಸೇನ ಎಂಬ ಕವಿಯ ಒಂದು ಕಥಾ ಸಂಕಲನ. ಇಂದಿನ ಮಾಧ್ಯಮಗಳ ಸ್ಫೋಟದಿಂದ, ದೃಶ್ಯ ಮಾಧ್ಯಮಗಳ ಸ್ಫೋಟದಿಂದ ಈ ಸಣ್ಣ ಕಥೆಗಳು ಜನಪ್ರಿಯತೆಯನ್ನು ಪಡೆದಿವೆ. ದಿನಪತ್ರಿಕೆ, ವಾರಪತ್ರಿಕೆ, ಬಹಳ ಸಣ್ಣ ಕಥೆಗಳು ಈ ಪತ್ರಿಕೆಗಳ ಮೂಲಕ ಜನಪ್ರಿಯವಾಗಿವೆ. ಈ ಸಣ್ಣ ಕಥೆಯ ಪ್ರಾಕಾರಕ್ಕೆ ವಿಶಿಷ್ಟ ರೂಪ ನೀಡಿದವರು, ಅದನ್ನು ಪರಿಣಾಮಕಾರಿ ಮಾಧ್ಯಮದಲ್ಲಿ ಬಳಸಿದವರು ಮಾಸ್ತಿ ವೆಂಕಟೇಶಯ್ಯನವರು. ಮಹಾಕವಿಗಳು ವೆಂಕಟೇಶಯ್ಯಂಗರರು ಅವ್ರದ್ದು ರಂಗಪ್ಪನ ಕಥೆಗಳು ಅಂತಂತೇಳಿ ಒಂದು ದೊಡ್ಡ ಕಥಾ ಸಂಕಲನವನ್ನು ಹೊರಗಡೆ ತಂದರು. ಈ ಸಾಮಾನ್ಯ ಘಟನೆಗಳನ್ನು ಕುರಿತು ಉತ್ಪ್ರೇಕ್ಷೆಯಿಲ್ಲದ ಸರಳವಾಗಿ ನಿರೂಪಿಸುವ ಕಲೆಯ ನಿಪುಣರು ಯಾರು? ಮಾಸ್ತಿ ವೆಂಕಟೇಶಯ್ಯಂಗರರು. ಇವರ ಕಥೆಯಲ್ಲಿ ಪಾತ್ರಗಳು ಬಹಳ ಉದಾತ್ತ ಗುಣಗಳನ್ನು ಮರೆಯಲಾಗದ ಚೇತನಗಳಾಗಿ ಓದುಗರ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತವೆ. ಆ ಕಥೆಯಲ್ಲಿ ಬರುವ ಪಾತ್ರಗಳ ಜೀವ ತುಂಬಿದವರು ಮಾಸ್ತಿ ವೆಂಕಟೇಶಯ್ಯಂಗರರು. ಅವರ ಕತೆ ಭಾಳ ಪರಿಣಾಮಕಾರಿಯಾಗಿ ಜನರ ಮನಸ್ಸಿನಲ್ಲಿ ನಿಂತುಕೊಂಡವು. ಹೀಗೆ ಕೆ. ಗೋಪಾಲಕೃಷ್ಣರಾಯರು ತಮ್ಮ ಕಥೆಗಳಲ್ಲಿ ವ್ಯಕ್ತಿಯ ಬದುಕಿನ ಗುರಿ, ರೀತಿ ನೀತಿಗಳನ್ನು ಚೆನ್ನಾಗಿ ಚಿತ್ರಣ ಕೊಟ್ಟರು. ಜಟಕ ಸಾಹೇಬ ಮನುಷ್ಯನ ಸ್ವಭಾವದಲ್ಲಿ ಅಡಗಿರುವ ಹಿರಿಮೆಯನ್ನು ಎತ್ತಿಡಿತು. ಜಟಕ ಸಾಹೇಬ್ ಅನ್ನೋದು ಅವರ ಕಥಾ ಸಂಕಲನ. ಮಧ್ಯಮ ವರ್ಗದವರ ಬದುಕನ್ನು ಯಶಸ್ವಿಯಾಗಿ ಚಿತ್ರಿಸುವಲ್ಲಿ ಎಸ್.ಟಿ. ಶಾಸ್ತ್ರಿಗಳು ಹೆಣ್ಣು ಹೃದಯ, ಆ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯವನ್ನು ಕೊಟ್ಟು ಒಂದು ಕಥಾ ಸಂಕಲನವನ್ನು ಹೊರಗಡೆ ತಂದರು. ಗ್ರಾಮೀಣ ಬದುಕಿನ ಗೋರೂರು ಸ್ವಾಮಿ ಅಯ್ಯಂಗಾರರು ಗ್ರಾಮೀಣ ಬದುಕಿನ ಮಾರ್ಮಿಕ ಚಿತ್ರಣವನ್ನು ವಿಶಿಷ್ಟ ರೀತಿಯಲ್ಲಿ ಹಾಸ್ಯ ಲೇಪನದೊಂದಿಗೆ ಓದುಗರ ಮನದಲ್ಲಿ ಅಚ್ಚೊತ್ತಿ ನಿಲ್ಲುವ ವೈವಿಧ್ಯಪೂರ್ಣ ವ್ಯಕ್ತಿಗಳು, ಘಟನಾವಳಿಗಳು ಮತ್ತು ಹಾಸ್ಯ, ಪ್ರತಿಭೆ, ವ್ಯಂಗ್ಯ, ವಿಡಂಬನೆಗಳು ಇವರ ಗರುಡಗಂಬದ ದಾಸಯ್ಯ, ಭೂತಯ್ಯನ ಮಗ ಅಯ್ಯು, ಆಮೇಲೆ ಆಚಾರ ಕೆಟ್ಟರೂ ಆಕಾರ ಕೆಡಬಾರದು ಇವರ ಅತ್ಯುತ್ತಮ. ಯಾರ್ದು?
ಗೋರೂರು ಸ್ವಾಮಿ ಅವ್ರದ್ದು ಗ್ರಾಮೀಣ ಬದುಕಿನ ಮಾರ್ಮಿಕ ಚಿತ್ರಣವನ್ನು ಭಾಳ ವಿಶಿಷ್ಟ ರೀತಿಯಲ್ಲಿ ಹಿಡಿದಿಟ್ಟಿದ್ದಾರೆ ಅವರ ಕಥಾ ಸಂಕಲನದಲ್ಲಿ ಕಥೆಗಳಲ್ಲಿ. ನಡೆಯುತ್ತಿರುವ ಘಟನೆಗಳು, ವೈವಿಧ್ಯಪೂರ್ಣವಾದ ವ್ಯಕ್ತಿಗಳು, ಆಮೇಲೆ ವ್ಯಂಗ್ಯ, ಹಾಸ್ಯ, ಪ್ರತಿಭೆ, ವ್ಯಕ್ತಿ ಚಿತ್ರಣ ಇವೆಲ್ಲವೂ ಸಹ ಅವರ ಕಥೆಯಲ್ಲಿ ಚಿತ್ರಣದೊಂದಿಗೆ ಮೂಡಿಬಂದಿದೆ. ಯಾವ ಗರುಡಗಂಬ ದಾಸಯ್ಯ ನೀವು ಓದ್ರಿ, ಭೂತಯ್ಯನ ಮಗ ಅಯ್ಯುತ್ತವ, ಅದು ಚಲನಚಿತ್ರ ಆಗಿದೆ. ಆ ಚಿತ್ರ ನೋಡಿದ್ರೆ ಅದು ನಿಮಗೆಲ್ಲ ಗೊತ್ತಾಗುತ್ತೆ. ಆಚಾರ ಕೆಟ್ಟರು ಆಕಾರ ಕೆಡಬಾರದು ಇವರ ಅತ್ಯುತ್ತಮ ಕಥೆಗಳು ಇವರು ಬಂದಂಥ. ಕೊಡಗಿನ ಗೌರಮ್ಮ, ಈಕೆ ಹೆಣ್ಣಿನ ಬದುಕನ್ನು, ಈಕೆ ಕೊಡಗಿನ ಗೌರಮ್ಮ ಅಂತ, ಈಕೆ ಒಬ್ಬಳು ಸಾಹಿತಿ. ಇವಳದು ಸಹ ಸಣ್ಣ ಕಥೆಗಳು, ಭಾಳ ಸಂಕಲನಗಳು ಭಾಳ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥದ್ದು. ಈಕೆ ಹೆಣ್ಣಿನ ಬದುಕಿನ ನೋವು ನಲಿವುಗಳನ್ನು ಚಿತ್ರಣಗಳನ್ನು ತಮ್ಮ ಕಥೆಗಳಲ್ಲಿ ಬಹಳ ಮುಖ್ಯವಾಗಿ ಚೆನ್ನಾಗಿ ನೀಡಿದ್ದಾರೆ. ಮೊದಲು ಲೇಖಕಿಯಾಗಿ ಹೆಗ್ಗಳಿಕೆ ಇವರಿಗೆ ಮೊದಲ ಲೇಖಕಿ, ಈ ಹೆಣ್ಣು ಮಕ್ಕಳಲ್ಲಿ ಮೊದಲ ಲೇಖಕಿ ಅಂತ ಹೆಗ್ಗಳಿಕೆ ಇವ್ರಿಗೆ ಸಲ್ತದ್ದು, ಗೊತ್ತಾಯ್ತಾ. ಹೀಗೆ ಈ ಸಣ್ಣ ಕಥೆಗಳು ಒಬ್ಬೊಬ್ಬ ಹಿರಿಯ ಕವಿಗಳಲ್ಲಿ ಅನೇಕ ರೀತಿಯಲ್ಲಿ ರೂಪ ಪಡೆದು ಬೆಳಕಿಗೆ ಬಂದವೆ. ಕಥೆಗಳ ಪ್ರಾಕಾರಗಳಲ್ಲಿ ಪ್ರಗತಿಯನ್ನು ಹೆಚ್ಚಿಗೆ ದಟ್ಟವಾಗಿ ತಂದವರು ಅಂತಂದರೆ ಅನಕರು, ಹಿರಿಯ ಕವಿ, ತಾರಸು, ನಿರಂಜನ, ಬಸವರಾಜ ಕಟ್ಟಿಮನೆ, ಚದುರಂಗ, ಶೋಷಣೆ, ಇವ್ರದ್ದೆಲ್ಲ ಕಥೆಗಳಲ್ಲಿ ಶೋಷಣೆಯ ವಿರುದ್ಧ ಪ್ರತಿಭಟನೆ, ಸಾಮಾಜಿಕ ಸಮಸ್ಯೆಗಳು ಬಗ್ಗೆ. ಆಮೇಲೆ ಜೀವಂತ ಜ್ವಾಲಾಮುಖಿ, ಬಸವರಾಜ ಕಟ್ಟಿಮನೆ ಅನ್ಯಾಯದ ವಿರುದ್ಧ ಎದ್ದು ನಿಂತು, ಗಿರಿಜಕಂಡ ಸಿನಿಮಾ, ಬೂಟ್ ಪಾಲಿಸ್, ರಕ್ತಧ್ವಜ ಇಂಥ ಕಥೆಗಳನ್ನು ಬರೆದರು. ಹಳ್ಳಿಯ ಬದುಕಿನ ನಾಡಿಯನ್ನು ಬಲ್ಲಂಥವರು ಗೋರೂರು ಚನ್ನಬಸಪ್ಪನವರು. ನಮ್ಮೂರಿನ ದೀಪ, ಉಂಗುರದ ಉರುಳು ಎಂಬ ಸಣ್ಣ ಕಥೆಗಳು ಇವರ ಕಥಾಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿಯನ್ನು ಪಡೆದಂಥ ಕಥೆಗಳು. ಇವರ ಕೊಡುಗೆ ಭಾಳ ಅನನ್ಯವಾದದ್ದು ಈ ಸಣ್ಣ ಕಥೆಗಳು. ಇದರಲ್ಲಿ ಸಣ್ಣ ಕಥೆ ಮಾಧ್ಯಮವನ್ನು ಹೊಸ ಸಂವೇದನೆಯ ಅಭಿವ್ಯಕ್ತಗೊಳಿಸಿದವರು, ಮಾಧ್ಯಮವನ್ನು ಪರಿಣಾಮಕಾರಿ ರೀತಿಯಲ್ಲಿ ಬಳಸಿಕೊಳ್ಳಲು ಮಾಡಿದವರು ಅಂತಂದರೆ ಅನಂತಮೂರ್ತಿ. ಇವರ ಸಂಕಲನ ಅಂದರೆ ಪ್ರಶ್ನೆ, ಮೌನಿ, ಆಕಾಶಕ್ಕೆ ಬದ್ದ, ಸೂರ್ಯನ ಕುದುರೆ ಅನೇಕ ಕಥೆಗಳು ಇವರಲ್ಲಿ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದು 1960ರ ದಶಕದಲ್ಲಿ ಯಶವಂತ ಚಿತ್ತಾಲರು ಬದುಕಿನ ಅಸಂಗತತೆ, ಹಿಂಸೆ, ಸಾವುಗಳ ಅನಿವಾರ್ಯತೆ, ಜೀವನದಲ್ಲಿ ಎದುರಾಗುವ ಸೋಲನ್ನು ಎದುರಿಸುವ ಶಕ್ತಿ, ಧೈರ್ಯ ತಂದಿರುವ ಯತ್ನ, ಮಾನವನ ವ್ಯಕ್ತಿತ್ವ ಇವುಗಳನ್ನು ಚಿತ್ತಾಲರು ಅಲ್ಲಿ ಭಾಳ ಶೈಲಿಯಲ್ಲಿ ವಿಶ್ಲೇಷಿಸುತ್ತಾರೆ. ಪಯಣ, ಅದೃಷ್ಟ, ಸಾವು, ಸಂದರ್ಶನ ಇವರ ಕಥಾ ಸಂಕಲನಗಳು. ಪಿ. ಲಂಕೇಶ್ರವರ ಇತ್ತೀಚಿನ ಅತ್ಯಂತ ಸೂಕ್ಷ್ಮವಾದ ಭಾವನೆಗಳನ್ನು ಗದ್ಯವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುತ್ತಾ ಗದ್ಯಶೈಲಿಯಲ್ಲಿ ರಚಿಸಿದವರು. ಕೇಡಿಯ ನೀರು ಕೆರೆಗೆ, ಕೆರೆಯ ನೀರು ಕೆರೆಗೆ, ನಾನಲ್ಲ, ಹೀಗೆ ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಯಾರು? ಪಿ. ಲಂಕೇಶ್. ಹೀಗೆ ಸಣ್ಣ ಕಥೆಗಳು ಹುಟ್ಟಿಕೊಂಡವು. ಇಷ್ಟು ಹೇಳಿ ನಾನು ಇವತ್ತಿನ ಕಾರ್ಯಕ್ರಮವನ್ನು ಸಣ್ಣ ಕಥೆ ಮುಗಿಸಿದ್ದೀನಿ, ಭಾವಗೀತೆ ಮುಗಿಸಿದ್ದೀನಿ, ನವ್ಯ ಕಾವ್ಯ ಮುಗಿಸಿದ್ದೀನಿ, ನವೋದಯ ಮುಗಿಸಿದ್ದೀನಿ. ಈಗ ಸಣ್ಣ ಕಥೆಗಳು. ನೆಕ್ಸ್ಟ್ ಕಾದಂಬರಿ ಬಗ್ಗೆ ಸ್ವಲ್ಪ ನಾನು ಮಾತಾಡಬೇಕಾಗಿದೆ. ಅದನ್ನು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೂ ನಿಮಗೆ ನನ್ನ ನಮಸ್ಕಾರಗಳು ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಎಲ್ಲರೂ ಕೇಳ್ರಿ, ಸಬ್ಸ್ಕ್ರೈಬ್ ಮಾಡಿ. ಸಂತೋಷ.